ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತಾವೆಲ್ಲ ಕರ್ನಾಟಕ TET, GPSTR, PSTR ಈ ಥರ ಹಲವಾರು ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಇದು ಒಂದು ಲಾಸ್ಟ್ ಮಿನಿಟ್ ರಿವಿಷನ್ ಆಗಿರ್ತದೆ. ಇನ್ನೇನು ಕೆಲವೇ ದಿನಗಳಲ್ಲಿ TET ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡೋಣ. ಮೊದಲನೇದಾಗಿ ನೋಡಿ, ಸಾಮಾಜಿಕ ಕಲಿಕಾ ಸಿದ್ಧಾಂತ. ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾಗ ಆಲ್ಬರ್ಟ್ ಬಂಡೂರ. ಸ್ನೇಹಿತರೆ, ಇದು ಶಾರ್ಟ್ ನೋಟ್ ಆಗಿರ್ತದೆ, ಹಾಗಾಗಿ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಆಲ್ಬರ್ಟ್ ಬಂಡೂರ ಅವರು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಹಾಗೆ ನೆಕ್ಸ್ಟ್ ನೋಡಿ, ಬುದ್ಧಿಶಕ್ತಿಯ 3 ಆಯಾಮಗಳನ್ನು ಪ್ರಚುರಪಡಿಸಿದವರು ಯಾರು ಅಂತ ಕೇಳಿದಾಗ ಗಿಲ್ಫರ್ಡ್ ಸರಿಯಾದ ಉತ್ತರ ಆಗ್ತದೆ. ನೋಡಿ, ಬುದ್ಧಿಶಕ್ತಿಯ 3 ಆಯಾಮಗಳನ್ನು ಸೂಚಿಸಿದವರು ಗಿಲ್ಫರ್ಡ್ ಅವರು. ನೆಕ್ಸ್ಟ್ ನೋಡಿ, ಸಮೂಹಕಾರಕ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾಗ ಥರ್ಸ್ಟನ್ ಆಗಿದೆ ಅಂತ ಸ್ನೇಹಿತರೆ. ಇಲ್ಲಿ ಥರ್ಸ್ಟನ್ ಅಲ್ಲ, ಥರ್ಸ್ಟನ್ ಅಂತ ಮಾಡ್ಕೊಳ್ಳಿ. ನೋಡಿ, ಥರ್ಸ್ಟನ್ ಸರಿಯಾದ ಉತ್ತರ. ಓಕೆನಾ. ನೆಕ್ಸ್ಟ್ ನೋಡಿ, ಬುದ್ಧಿಶಕ್ತಿಯ ಅಮೂರ್ತವಾದ ಚಿಂತನೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾಗ ಟರ್ಮನ್ ಅವರು. ಬುದ್ಧಿಶಕ್ತಿಯ ಅಮೂರ್ತವಾದ ಚಿಂತನೆ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾಗ ಟರ್ಮನ್ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಬಹುವಿಧ ಬುದ್ಧಿಶಕ್ತಿಯ ಸಿದ್ಧಾಂತ ಇದನ್ನು ಪ್ರತಿಪಾದಿಸ್ತಾರೆ. ಅಂದರೆ 8 ವಿಧಗಳಿರ್ತವೆ. ಅದರೊಳಗೆ ಹೋವಾರ್ಡ್ ಗಾರ್ಡ್ನರ್ ಇವರು ಬಹುವಿಧ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಹೋವಾರ್ಡ್ ಗಾರ್ಡ್ನರ್. ಓಕೆ, ನೆಕ್ಸ್ಟ್ ನೋಡಿ, ಮಾನಸಿಕ ವಯಸ್ಸನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾಗ ಆಲ್ಫರ್ಡ್ ವೀನೆಯವರು ಮಾನಸಿಕ ವಯಸ್ಸನ್ನು ಕಂಡುಹಿಡಿದರು. ಸ್ನೇಹಿತರೆ, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಲೈಕನ್ನು ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ನೀವು ಹೆಚ್ಚೆಚ್ಚು ಶೇರ್ ಮಾಡಿದ್ರೆ ನಮಗೆ ಇನ್ನಷ್ಟು ರೀತಿಯ ಒಂದು ವಿಡಿಯೋಸ್ಗಳು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಬುದ್ಧಿಶಕ್ತಿಯ ವಿತರಣೆ ಇದರ ಬಗ್ಗೆ ಹೇಳಿದವರು ಮೆರಿಲ್ ಇವರು. ನೆಕ್ಸ್ಟ್ ನೋಡಿ, ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಪ್ರಸಿದ್ಧಿಗೊಳಿಸಿದವರು ಯಾರು ಅಂತ ಕೇಳಿದಾಗ ಡೇನಿಯಲ್ ಗೋಲ್ಮನ್ ಇವರು ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಪ್ರಸಿದ್ಧಗೊಳಿಸಿದರು. ಡೇನಿಯಲ್ ಗೋಲ್ಮನ್. ನೆಕ್ಸ್ಟ್ ನೋಡಿ, ತಾರಂಡೈಕ್ ಅವರು ಪ್ರತಿಪಾದಿಸಿದಂಥ ತತ್ವ ಯಾವುದು ಅಂತ ಕೇಳಿದಾಗ ಬಹುಕಾರಕವಾದ ತತ್ವ ಅಥವಾ ಬಹುಕಾರಕವಾದವನ್ನು EL ತಾರಂಡೈಕ್ ಅವರು ಪ್ರತಿಪಾದಿಸಿದರು. ನೆಕ್ಸ್ಟ್ ನೋಡಿ, ಸ್ಪಿಯರ್ಮನ್ ಇವರು ದ್ವಿಕಾರಕವಾದವನ್ನು ಪ್ರಚುರಪಡಿಸ್ತಾರೆ. ಸ್ಪಿಯರ್ಮನ್. ಸ್ನೇಹಿತರೆ ನೋಡಿ, ಇದು ನಿಮಗೆ TET ಇರ್ಬೋದು, GPSTR, HSTR ಈ ಥರ ಹಲವಾರು ಎಕ್ಸಾಮ್ಸ್ಗಳು ನಿಮಗೆ ಶಾರ್ಟ್ ನೋಟ್ ಆಗಿ ನಿಮಗೆ ಕೊನೆಯ ಒಂದು ಲಾಸ್ಟ್ ಮಿನಿಟಲ್ಲಿ ನೋಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಸ್ನೇಹಿತರಿಗೆ ಸಹ ಆದಷ್ಟು ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ, ಥರ್ಸ್ಟನ್ ಅವರು ಸಮೂಹಕಾರಕ ಸಿದ್ಧಾಂತವನ್ನು ಅಥವಾ ಸಮೂಹಕಾರಕವಾದವನ್ನು ಪ್ರತಿಪಾದಿಸಿದರು. ಹಾಗೆ ಮಗುವಿನ ಆರಂಭಿಕ ವಿಕಾಸದ ತತ್ವವನ್ನು ಏನಂತ ಕರೀತಾರೆ ಶಿರಪಾದಾಭಿಮುಖ ತತ್ವ. ಅಂದರೆ ತಲೆಯಿಂದ ಕಾಲಿನಡೆಗೆ ಆಗುವಂಥ ಒಂದು ವಿಕಾಸ, ಅದಕ್ಕೇನಂತಾರೆ ಮಗುವಿನ ಆರಂಭಿಕ ವಿಕಾಸ. ಅದು ಯಾವುದಂತ ಕೇಳಿದಾಗ ಶಿರಪಾದಾಭಿಮುಖ ತತ್ವ. ಓಕೆ, ನೆಕ್ಸ್ಟ್ ನೋಡಿ, ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದಾಗ ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದವರು ಜಾನ್ ಡ್ಯೂಯಿ ಅವರು ಶಿಶು ಕೇಂದ್ರಿತ ಶಿಕ್ಷಣವನ್ನು ಪ್ರತಿಪಾದಿಸಿದರು ಜಾನ್ ಡ್ಯೂಯಿ ಅವರು. ಓಕೆ, ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಯಾರು ಅಂತ ಕೇಳಿದಾಗ ಆಲ್ಫರ್ಡ್ ವೀನೆ ಅವರು ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕರಾಗಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತವನ್ನು ಮಂಡಿಸಿದವರು ಯಾರು ಅಂತ ಕೇಳಿದಾಗ ವ್ಯಾಗೋಟ್ಸ್ಕಿ ಅವರು. ಸಾಂಸ್ಕೃತಿಕ ವಿಕಾಸ ಸಿದ್ಧಾಂತವನ್ನು ಪ್ರಚುರಪಡಿಸಿದವರು ಯಾರು ಅಂತ ಕೇಳಿದಾಗ ವ್ಯಾಗೋಟ್ಸ್ಕಿ. ಓಕೆ, ನೆಕ್ಸ್ಟ್ ನೋಡಿ, ಅಗತ್ಯತೆ ಶ್ರೇಣಿ ಸಿದ್ಧಾಂತ ಇದನ್ನು ಪ್ರತಿಪಾದಿಸಿದವರು ಇಲ್ಲ ಆತ್ಮ ಸಾಕ್ಷಾತ್ಕಾರ ಅಂತ ಬರುತ್ತೆ ಕೊನೆಯ ಹಂತ. ಹಾಗಾದರೆ ಇದರೊಳಗೆ ಈ ಒಂದು ಶ್ರೇಣಿ ಸಿದ್ಧಾಂತವನ್ನು, ಅಗತ್ಯತೆಯ ಒಂದು ಶ್ರೇಣಿ ಸಿದ್ಧಾಂತವನ್ನು ಅಬ್ರಹಾಂ ಮಾಸ್ಲೋ ಅವರು ಪ್ರತಿಪಾದಿಸಿದರು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಪ್ರಭುತ್ವ ಕಲಿಕೆಯನ್ನು ಪ್ರತಿಪಾದಿಸಿದವರು ಬೆಂಜಮಿನ್ ಬ್ಲೂಮ್. ಅನ್ವೇಷಣಾ ಕಲಿಕೆ ಯಾರು ಅಂತ ಕೇಳಿದಾಗ ಬ್ರೂನರ್ ಅವರು. ಕ್ರಿಯಾಜನ್ಯ ಕಲಿಕೆ ಯಾರು ಅಂತ ಕೇಳಿದಾಗ BF ಸ್ಕಿನ್ನರ್ ಅವರು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಪ್ರತಿಪಾದಿಸಿದ್ದಾರೆ. ನೆಕ್ಸ್ಟ್ ನೋಡಿ, ಪದ ಸೋಪಾನ ಕಲಿಕೆ ಸಿದ್ಧಾಂತ ಗ್ಯಾಗ್ನೆ ಇವರು. ಅಭಿಜಾತ ಸೋಪಾದಿತ ಅನುಕ್ರಿಯವಾದವನ್ನು ಪ್ರತಿಪಾದಿಸಿದವರು ಐವಾನ್ ಪಾವ್ಲೋ ಅವರು. ನೆಕ್ಸ್ಟ್ ನೋಡಿ, ಸಾಂಕೇತಿಕ ಕಲಿಕೆಯ ಪಿತಾಮಹ ಯಾರು ಅಂತ ಕೇಳಿದಾಗ ಟೋಲ್ಮನ್. ಸಾಂಕೇತಿಕ ಕಲಿಕೆಯ ಪಿತಾಮಹರು ಆಗಿದ್ದಾರೆ ಟೋಲ್ಮನ್ ಇವರು. ಯಶಸ್ಸೇ ಉತ್ತರಾಧಿಕಾರಿ
ಈ ಹೇಳಿಕೆಯನ್ನು ವಿವರಿಸುವಂಥ ನಿಯಮ ಯಾವುದಂತ ಕೇಳಿದಾಗ ಪರಿಣಾಮ ನಿಯಮ. ನೋಡಿ ಸ್ನೇಹಿತರೆ, ಇವು ಬಹಳ ಇಂಪಾರ್ಟೆಂಟು ಅಂತ. ಪರಿಣಾಮ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ, ಸಿದ್ಧತಾ ನಿಯಮ, ಇವು ಎಷ್ಟು ಬಹಳ ಇಂಪಾರ್ಟೆಂಟ್. ಸರಿಯಾಗಿ ಆ ನಿಯಮಗಳನ್ನು, ಕಲಿಕೆಯ ನಿಯಮಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವೈಯಕ್ತಿಕ ಭಿನ್ನತೆಗೆ ಮುಖ್ಯ ಕಾರಣವಾದಂಥ ಅಂಶ ಆನುವಂಶೀಯತೆ ಮತ್ತು ಪರಿಸರ. ಇದು ವೈಯಕ್ತಿಕ ಭಿನ್ನತೆಗೆ ಮುಖ್ಯ ಕಾರಣವಾಗಿದೆ ಸ್ನೇಹಿತರೆ. ಓಕೆ, ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.